ಸದ್ಯ ಈಗ ಭಾರತ ತಂಡದ ಆಟಗಾರರ ಫೋಟೋಗಳು ವೈರಲ್ ಆಗುತ್ತಿದೆ. ಇನ್ನು ಈ ಫೋಟೋ ಯಾವುದೆಂದು ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಖಂಡಿತವಾಗಿಯೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇನ್ನು ಈಗಾಗಲೇ ಲೋಕಸಭೆ ಚುನಾವಣೆ ಮುಗಿದು ಸರ್ಕಾರ ರಚನೆಯೂ ಆಗಿದೆ. ಅದೇ ರೀತಿ ಈ ಬಾರಿ ಟೀಮ್ ಇಂಡಿಯಾ 2020 ವಿಶ್ವಕಪ್ ಗೆಲ್ಲುವ ಮೂಲಕ ದೇಶದೆಲ್ಲೆಡೆ ಸಂತೋಷ ಮನೆ ಮಾಡಿದೆ. ಆದರೆ ಇಲ್ಲೊಂದಿಷ್ಟು ಫೋಟೋಗಳು ವೈರಲ್ ಆಗುತ್ತಿದೆ. ಒಂದು ವೇಳೆ ಭಾರತೀಯ ಆಟಗಾರರು ರಾಜಕೀಯದಲ್ಲಿ ಇದ್ದಿದ್ದರೆ ಯಾವ ರೀತಿ ಯಾವ ಸ್ಥಾನದಲ್ಲಿ ಇದ್ದಿದ್ದರೆ ಹೇಗೆ ಇರುತ್ತಿತ್ತು ಎಂದು ಕೆಲ ಕ್ರಿಕೆಟ್ ಅಭಿಮಾನಿಗಳು ಆ ಫೋಟೋದಲ್ಲಿ ತೋರಿಸಿದ್ದಾರೆ. ಬನ್ನಿ ಆ ಫೋಟೋಗಳು ಹೇಗೆ ಇದೆ ಎಂದು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ. ಭಾರತ ತಂಡದ ನಾಯಕರಾಗಿರುವ ರೋಹಿತ್ ಶರ್ಮಾ ಅವರು ಒಂದು ವೇಳೆ ಪ್ರಧಾನಿ ಆಗಿದ್ದರೆ ಹೇಗಿರುತ್ತಿತ್ತು ಎಂದು ಈ ಫೋಟೋದಲ್ಲಿ ತೋರಿಸಲಾಗಿದೆ. ಇನ್ನು ರನ್ ಮಿಷನ್ ಎಂದು ಕರೆಸಿಕೊಳ್ಳುವ ವಿರಾಟ್ ಕೊಹ್ಲಿ ಅವರು ಒಂದು ವೇಳೆ ಗೃಹ ಸಚಿವರಾಗಿದ್ದರೆ ಹೇಗೆ ಇರಬಹುದೆಂದು ಈ ಫೋಟೋದಲ್ಲಿ ತೋರಿಸಲಾಗಿದೆ. ಭಾರತ ತಂಡದ ಆಲ್ರೌಂಡರ್ ಆದ ರವೀಂದ್ರ ಜಡೇಜಾ ಅವರು ಒಂದು ವೇಳೆ ಕೃಷಿ ಸಚಿವರು ಆಗಿದ್ದರೆ ಹೇಗಿರುತ್ತಾರೆ ಎಂದು ತೋರಿಸಲಾಗಿದೆ. ಇನ್ನು ಜಸ್ಟಿಸ್ ಬೂಮ್ರಾ ಕೂಡ ಟೀಮ್ ಇಂಡಿಯಾದ ಫಾಸ್ಟೆಸ್ಟ್ ಬೌಲರ್ಗಳಲ್ಲಿ ಒಬ್ಬರು. ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಪಂದ್ಯದ ಹಾದಿ ಬದಲಿಸುವಲ್ಲಿ ಇವರ ಪಾತ್ರ ಎಂತಹದು ಎಂಬುದು ಎಲ್ಲರಿಗೂ ಗೊತ್ತೇ ಇದೆ. ಇಲ್ಲಿ ಜಸ್ಟಿಸ್ ಬೂಮ್ರಾ ಅವರು ರಕ್ಷಣೆ ಮತ್ತು ರೈಲ್ವೆ ಸಚಿವರಾದರೆ ಹೇಗಿರುತ್ತದೆ ಎಂದು ಈ ಫೋಟೋದಲ್ಲಿ ತೋರಿಸಲಾಗಿದೆ. ಇನ್ನು ಹಾರ್ದಿಕ್ ಪಾಂಡ್ಯ ಫೈನಲ್ ಪಂದ್ಯದಲ್ಲಿ ಬಹಳ ಅದ್ಭುತವಾದ ಬೌಲಿಂಗ್ ಪ್ರದರ್ಶನವನ್ನು ನೀಡಿದವರು. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಕ್ರೀಡಾ ಸಚಿವರಾದರೆ ಹೇಗಿರುತ್ತದೆ ಎಂದು ಈ ಫೋಟೋದಲ್ಲಿ ತೋರಿಸಲಾಗಿದೆ. KL ರಾಹುಲ್ ಬಹಳ ಅದ್ಭುತವಾಗಿ ವಿಕೆಟ್ ಕೀಪಿಂಗ್ ಮತ್ತು ನಾಯಕರಾಗಿ ಈ ಬಾರಿಯ ಲಕ್ನೋ ಸೂಪರ್ ಜೈಂಟ್ಸ್ ಅನ್ನು ಮುನ್ನಡೆಸಿದ್ದರು. ಇನ್ನು ಇವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರೆ ಹೇಗೆ ಇರುತ್ತಿದ್ದರು ಎಂದು ತೋರಿಸಲಾಗಿದೆ. ರಿಷಬ್ ಪಂತ್ ಬಹಳ ಸ್ಫೋಟಕ ಬ್ಯಾಟಿಂಗ್ನಿಂದಲೇ ಹೆಸರುವಾಸಿಯಾಗಿರುವ ರಿಷಬ್ ಪಂತ್ ಒಂದು ವೇಳೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದರೆ ಹೇಗಿರುತ್ತಾರೆ ಎಂದು ಈ ಫೋಟೋದಲ್ಲಿ ತೋರಿಸಲಾಗಿದೆ. ಇನ್ನು ಎಡಗೈ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಇವರು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರಾದರೆ ಹೇಗಿರುತ್ತದೆ ಎಂದು ಈ ಫೋಟೋದಲ್ಲಿ ತೋರಿಸಲಾಗಿದೆ. ಶುಭನ್ ಗಿಲ್ ಇನ್ನು ಈ ಬಾರಿ ಜಿಂಬಾಬ್ವೆ ಸರಣಿಗೆ ನಾಯಕರಾಗಿದ್ದಾರೆ. ಹಾಗೂ ಇಲ್ಲಿ ನಾವು ಶುಭನ್ ಗಿಲ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ಸಚಿವರಾದರೆ ಹೇಗಿರುತ್ತಾರೆ ಎಂದು ಈ ಫೋಟೋದಲ್ಲಿ ನೋಡಬಹುದು. ವೀಕ್ಷಕರೇ, ಇನ್ನು ಈ ವಿಡಿಯೋದಲ್ಲಿ ತೋರಿಸಲಾದ ಕ್ರಿಕೆಟ್ ತಾರೆಯರ ಫೋಟೋದಲ್ಲಿ ನಿಮಗೆ ಯಾವ ಫೋಟೋ ಬಹಳ ಅದ್ಭುತವಾಗಿದೆ ಎಂದು ಅನಿಸಿತು ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.